ನಾನು ಹುಟ್ಟಿದ್ದು ಶಿವಮೊಗ್ಗ ಆದರೂ ಕೂಡ ಬೆಳೆದಿದ್ದೆಲ್ಲ ಶಿಕಾರ್ಪುರದಲ್ಲೇ. ಶಿವಮೊಗ್ಗದಲ್ಲಿ ನಮ್ಮದು ಶಾರದಾ ಲಿಥೋಪ್ರೆಸ್ ಅಂತ ಇತ್ತು. ಅದರಲ್ಲಿ ನಮ್ಮ ತಂದೆ ಮತ್ತು ಅವ್ರ ದಾಯಾದಿಗಳೆಲ್ಲ ಸೇರಿ ಭೂಪಟಗಳನ್ನು ಪ್ರಿಂಟ್ ಮಾಡ್ತಾಯಿದ್ರು. ಆಗಿನ ಕಾಲಕ್ಕೆ ಡೆಲ್ಲಿಯಲ್ಲಿ ಕೂಡ ಪವರ್ ಪ್ರೆಸ್ ಆಗಿ ಅವರು ಭಾರತದ ಎಲ್ಲ ಭಾಷೆಗಳಲ್ಲಿ ಭೂಪಟಗಳನ್ನು ಪ್ರಿಂಟ್ ಮಾಡಿ ತುಂಬ ಕಡಿಮೆ ರೇಟಿಗೆ ಎಲ್ಲ ಶಾಲೆಗಳಲ್ಲಿ ಸಪ್ಲೈ ಮಾಡ್ತಾಯಿದ್ರು. ಹೀಗಾಗಿ ನಮ್ಮ ಶಾರದಾ ಲಿಥೋಪ್ರೆಸ್ಸು ಸ್ವಲ್ಪ ಲಾಸ್ ಆಯಿತು. ಹೀಗಾಗಿ ತುಂಬ ಸಾಲ ಆಯಿತು. ಆ ಸಾಲ ತೀರಿಸಲಿಕ್ಕೆ ಆ ಮನೆಯನ್ನು, ಒಂದು ಮನೆ ಇತ್ತು, ಆ ಮನೆಯನ್ನು ಮಾರಿಬಿಟ್ವಿ. ಹೀಗಾಗಿ ನಮಗೆ ಮತ್ತು ಯಾವುದೋ ಆದಾಯ ಇಲ್ಲದಾಗಾಯಿತು. ಆವಾಗ ನಮ್ಮ ತಾಯಿ ತಂದೆ ಪರಸಪ್ಪನವರು, ನಮ್ಮ ತಾಯಿ ನಮ್ಮ ತಾತನಿಗೆ ಒಬ್ಬಳೇ ಮಗಳು. ಹಾಗಾಗಿ ಅವರು ಮಗಳ ಕಷ್ಟ ನೋಡಲಾರ್ದೆ ಶಿಕಾರ್ಪುರಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ನಿಶ್ಚಯ ಮಾಡಿದರು. ನಮ್ಮ ತಂದೆ ತಾಯಿ, ನಾವು 4 ಜನ ಅಣ್ಣ ತಮ್ಮ, ಅಂದರೆ 4 ಜನ ಅಣ್ಣ ತಮ್ಮದಲ್ಲಿ ನಮ್ಮ ತಮ್ಮ ಮತ್ತು ತಂಗಿ ಇನ್ನೂ ಹುಟ್ಟಿದ್ದಿಲ್ಲ. ಉಳಿದು ನಾವು 3 ಜನ, ಮತ್ತು ನಮ್ಮ ತಂದೆ ತಾಯಿ ಎಲ್ಲ ಶಿಕಾರ್ಪುರಕ್ಕೆ ಶಿಫ್ಟ್ ಆದರು. ಪರಸಪ್ಪನವರು ಆಧ್ಯಾತ್ಮದ ಕಡೆಗೆ ತುಂಬ ಒಲವುಳ್ಳವರಾಗಿದ್ದರು. ಮತ್ತು ಅವರು ತಿಪ್ಪಾಜಿಯವರ ಶಿಷ್ಯ ರಾಣೋಜಪ್ಪ ಅಂತ ಇದ್ದರು. ಅವರಲ್ಲಿ ಇವರು ಸ್ವಲ್ಪ ಚಿತ್ರಕಲೆಯನ್ನು ಅವೆಲ್ಲ ಅಭ್ಯಾಸ ಮಾಡಿದರು. ಹಾಗಾಗಿ ಅವರು ನಮ್ಮ ತಿಪ್ಪಾಜಿಯವರನ್ನು ತುಂಬ ಗೌರವಿಸಿದರು. ಏನೇ ಚಿತ್ರ ಬರಿಬೇಕಾದರೂ ಅವರ ಹೆಸರು ಹೇಳಿ ಬ್ರಷ್ ಹಿಡಿಬೇಕು ಅಂತೆಲ್ಲ ನಮಗೆಲ್ಲ ಹೇಳ್ತಾಯಿದ್ರು. ಮಹಾನ್ ಕಲಾವಿದರ ವಂಶದಲ್ಲಿ ನಾವು ಹುಟ್ಟಿದ್ರೆ ನಮ್ಮ ಪೂರ್ವಜನ ಪುಣ್ಯ ಅಂತಾರೆ. ನಮ್ಮ ಮುತ್ತಾತ ತಿಪ್ಪಾಜಿಯವರು ಒಬ್ಬ ಮಹಾನ್ ಚಿತ್ರಕಲಾವಿದರಾಗಿದ್ದರು. ಅವರು ಕರ್ನಾಟಕದ ಸಾಂಪ್ರದಾಯಿಕ ಚಿತ್ರಕಲೆಯಲ್ಲೇ ಒಂದು ಕಲೆಯನ್ನು ಒಂದು ಉನ್ನತ ಮಟ್ಟಕ್ಕೆ ತೊಗೊಂಡೋಗಿದ್ದರು. ಅವರೊಂದು ಕಲಾಕೃತಿ ವಿಶ್ವರೂಪವನ್ನು ಕರ್ನಾಟಕದ ಸಾಂಪ್ರದಾಯಿಕ ಚಿತ್ರಕಲೆಯ ಮಾಸ್ಟರ್ ಪೀಸ್, ಉನ್ನತ ಕಲಾಕೃತಿ ಅಂತ ಪರಿಗಣಿಸಿದ್ದಾರೆ. ಅವರು ಕೇವಲ ಸುಮಾರು 18 ಇಂಚು, ಒಂದು 12 ಇಂಚಲ್ಲಿ ಇಡೀ ವಿಶ್ವರೂಪವನ್ನು ಬರೆದಿದ್ದಾರೆ. ಅದರಲ್ಲಿ ಅಷ್ಟದಿಕ್ಪಾಲಕರು, ದೇವಾನುದೇವತೆಗಳು, ಭೂಮಿ, ಆಕಾಶ, ಜಲಚರ ವಸ್ತುಗಳು, ಕೃಷ್ಣಾರ್ಜುನ, ರಥ ನೋಡಿಬಿಟ್ರೆ ಇದನ್ನು ಸಾಧ್ಯನಾ ಪರಿಸ್ಥಿತಿಯಲ್ಲಿ ಬರೀಲಿಕ್ಕೆ ಅನಿಸುತ್ತೆ. ಅಂಥ ಒಬ್ಬ ಶ್ರೇಷ್ಠ ಕಲಾವಿದರು ನಮ್ಮ ಮುತ್ತಾತ ತಿಪ್ಪಾಜಿಯವರು. ಅವ್ರಿಗೆ ನಾವು ಈಗ ಅಲ್ಲಿಗೆ ತನಕ ನಮ್ಮಲ್ಲಿ ಪ್ರಚಲಿತವಾಗಿದ್ದು ಈ ತಂಜಾವೂರು ಶೈಲಿ. ನೀವು ಹಿಂದಿನ ಮೈಸೂರು ಶೈಲಿಯನ್ನು ನೋಡಿದರೂ ಕೂಡ ಸ್ವಲ್ಪ ತಂಜಾವೂರು ಶೈಲಿಯಿಂದ ಸ್ವಲ್ಪ ಕನ್ವರ್ಟ್ ಆದಂಗಿದೆ. ಆದರೆ ಇವರು ಒಂದು ವಿಭಿನ್ನವಾಗಿ ಯೋಚನೆ ಮಾಡಿ ವಿಭಿನ್ನ ಶೈಲಿಯಲ್ಲಿ ಅದನ್ನು ಕರ್ನಾಟಕದ ಒಂದು ಸಾಂಪ್ರದಾಯಿಕ ಚಿತ್ರಕಲೆಯನ್ನು ತೊಗೊಂಡು ಹೋದರು. ತಿಪ್ಪಾಜಿಯವರು ಆಗಿನ ಕಾಲದಲ್ಲಿ ಪ್ರಚಲಿತವಾಗಿದ್ದ ತಂಜಾವೂರು ಶೈಲಿ ಮತ್ತು ಉತ್ತರದ ಮೊಘಲ್ ಶೈಲಿ ಎಲ್ಲವನ್ನು ನೋಡಿದರು. ಎಲ್ಲೆಲ್ಲ ಅಬ್ಸರ್ವ್ ಮಾಡಿ ಅವ್ರದ್ದೇ ಒಂದು ಥರ ಶೈಲಿಯನ್ನು ಬೆಳೆಸ್ಕೊಂಡ್ರು ಅವಾಗ. ಹಾಗಾಗಿ ಅವ್ರದ್ದು ಕಲಾಕೃತಿಗಳಲ್ಲಿ ಒಂದು ವಿಶೇಷತೆ ಕಾಣ್ತೀವಿ ನಾವು. ಹೀಗಾಗಿ ಅವರು ಒಬ್ಬ ಶ್ರೇಷ್ಠ ಕರ್ನಾಟಕದ ಒಬ್ಬ ಸಾಂಪ್ರದಾಯಿಕ ಚಿತ್ರಕಲೆಯಲ್ಲೇ ಒಬ್ಬ ಮಹಾನ್ ಚಿತ್ರಕಲಾವಿದ ಅಂತ ಹೇಳ್ಬೋದು. ಕೊನೆಗೆ ಜೊತೆಗೆ ಅವರು ಈ ರಥಗಳನ್ನು ಕೂಡ ಮರದಲ್ಲಿ ತಯಾರು ಮಾಡ್ತಾಯಿದ್ರು. ನಮ್ಮ ಶಿಕಾರ್ಪುರದ ಹುಚ್ಚರಾಯ ಸ್ವಾಮಿ ಬೃಹತ್ರತಾನ ಅವರೇ ಮಾಡಿದರು. ಅವರು ಅಲ್ಲಿ ರಾಮಾಯಣ ಮಹಾಭಾರತಗಳನ್ನು ರಥಗಳಲ್ಲಿ ಕೆತ್ತಿದ್ದಾರೆ. ಇವಾಗ ಇತ್ತೀಚೆಗೆ ಅದು ಹಾಳಾಗ್ಬಿಟ್ಟಿದೆ. ಎಲ್ಲ ಎಣ್ಣೆ ಎಲ್ಲ ಅದಕ್ಕೆ ಮೆತ್ತಿ ಅದರದ ಒಂದು ಸೂಕ್ಷ್ಮತೆ ಎಲ್ಲ ಅಳಿಸೋಗ್ಬಿಟ್ಟಿದೆ. ಹೀಗೆ ಒಂದು ಕೆಳದಿಯದ ಒಂದು ರಥ ಮಾಡಿದರಂತೆ. ಹೀಗೆ ಸುಮಾರು ರಥಗಳನ್ನು ಶಿಕಾರ್ಪುರದ ಸುತ್ತಲೂ ಮಾಡಿಕೊಟ್ಟಿದ್ದಾರೆ. ಆದರೂ ಕೂಡ ಅವರಲ್ಲಿ ಅವ್ರದ್ದು ಗುರುತಿಸೋದು ಹೆಚ್ಚಾಗಿ ಕರ್ನಾಟಕದ ಸಾಂಪ್ರದಾಯಿಕ ಚಿತ್ರಕಲೆ.